ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವೇದಿಕೆಯ ಮೇಲಿರುವಂತಹ ಎಲ್ಲ ಧಾರ್ಮಿಕ ನೇತಾರರೇ, ತಂಗಳವರೇ, ಹಾಗೆ ಪತ್ರಕರ್ತರಂತಹ ಹನೀಫ್ರವರೇ, ಚಿಕ್ಕರಂಗೇಗೌಡ್ರೆ, ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವಂತಹ SSFನ ಸೋಲ್ಜರ್ಗಳೇ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾನು ಬಂದಿರೋ ಉದ್ದೇಶ ಹೇಳಲಿಕ್ಕಲ್ಲ, ಕೇಳಲಿಕ್ಕೆ. ಕಾರಣ ಇಷ್ಟೇ, SSFನ ಕಾರ್ಯಕ್ರಮ ಎಲ್ಲೇ ಸಹ ನಡೆದರೂ ಅಲ್ಲಿ ಅಟೆಂಡ್ ಆಗ್ಲಿಕ್ಕೆ ಆಗಲ್ಲ ಅಂದ್ರೂ ಸಹ ನಾವು ಫೇಸ್ಬುಕ್ಗಳಲ್ಲಿ ಅಥವಾ ವಾಟ್ಸಪ್ಗಳಲ್ಲಿ ನೋಡ್ತೀವಿ. ಕಾರಣ ಏನಂದ್ರೆ SSFನ ಕಾರ್ಯಕ್ರಮ ಅಂತ ಹೇಳಿದ್ರೆ ನಮ್ಮ ಜ್ಞಾನವನ್ನ ಉತ್ತಮಪಡಿಸ್ಕೊಳ್ಳಿಕ್ಕೂ ಒಂದು ಉತ್ತಮವಾದಂಥ ವೇದಿಕೆ. ಆ ಒಂದು ಕಾರಣಕ್ಕೆ ಯಾವ ಕಾರಣಕ್ಕೂ ನಾವು SSF ಕಾರ್ಯಕ್ರಮ ಅಂತ ಹೇಳಿದಾಗ ಕರೀದೇ ಇದ್ರೂ ಬಂದ್ಬಿಡ್ತೀವಿ. ಹಾಗೆ ನನಗೆ ಮಾತಾಡೋಕ್ಕೆ ಖಂಡಿತವಾಗ್ಲೂ ಸಮಯ ಇಲ್ಲ, ಯಾಕಂದ್ರೆ ನೀವೆಲ್ಲರೂ ಕಾಯ್ತಾ ಇರುವಂಥದ್ದು ಝೈನಿ ಉಸ್ತಾದ್ ಅವರ ಭಾಷಣಕ್ಕೆ, ಇನ್ಕ್ಲೂಡಿಂಗ್ ಮೀ. ಆದ್ರೆ ಇವತ್ತಿನ ಟಾಪಿಕ್ ಜಾತ್ಯತೀತ, ಸೆಕ್ಯುಲರಿಸಂ. ಇದಕ್ಕೆ ನೀವು ಕಂಪೇರ್ ಮಾಡ್ಕೊಂಡು ಹೋದ್ರೆ ನಾನು ತುಂಬಾ ಸಿಂಪ್ಲಿಫೈ ಮಾಡಿಬಿಟ್ಟು ನನ್ನ ಎರಡು ಅಭಿಪ್ರಾಯ, ನಾನು ದೊಡ್ಡ ಪಂಡಿತನಲ್ಲ, ದೊಡ್ಡ ಚಿಂತಕನಲ್ಲ, ಏನೂ ಅಲ್ಲ, ಒಬ್ಬ ಸಾಮಾನ್ಯ ಪ್ರಜೆಯಾಗಿ, ಒಬ್ಬ ಸಾಮಾನ್ಯ ಭಾರತೀಯ ಮುಸ್ಲಿಮ್ನಾಗಿ ನನ್ನಲ್ಲಿರುವಂಥ ನೋವು ಇದೆ, ನನ್ನಲ್ಲಿರುವಂಥ ಕಳಕಳಿ ಇದೆ. ಅದು ಎರಡು ಮಾತನ್ನು ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ. ಇವತ್ತು ಸೆಕ್ಯುಲರಿಸಂ 1976 ಅಲ್ಲಿ ಮೋಸ್ಟ್ಲಿ ಸಂವಿಧಾನಕ್ಕೆ ಆ ಪದವನ್ನು ಆ್ಯಡ್ ಮಾಡಿದಾಗ ಆ ಜಾತ್ಯತೀತ ಅಂದ್ರೆ ಜಾತಿ, ಪಂಗಡ, ಧರ್ಮ, ಕಪ್ಪು ಬಿಳಿ ಎಲ್ಲ ಇತ್ತು. ಆದರೆ ಇವತ್ತು ಭಾರತ ದೇಶದಲ್ಲಿ ಜಾತ್ಯತೀತೆ ವಿರುದ್ಧ ಪದ ಕೋಮುವಾದ, ಸೆಕ್ಯುಲರಿಸಂ ಆ್ಯಂಡ್ ಕಮ್ಯುನಲಿಸಂ ಇರುವಂಥದ್ದು ಬರೇ ಯಾರು ಮುಸ್ಲಿಮರಿಗೆ ಅನ್ಯಾಯವಾದಾಗ ಧ್ವನಿ ಎತ್ತಾರೋ ಆತ ಜಾತಿವಾದಿ, ಆತ ಜಾತ್ಯತೀತ, ಆತ ಸೆಕ್ಯುಲರಿಸಂ. ಯಾರು ಮುಸ್ಲಿಮರು ಎಷ್ಟು ತುಳಿಯಕ್ಕಾಗತ್ತೆ ಅಷ್ಟು ತುಳಿಯೋದಕ್ಕೆ ಸಹಾಯ ಮಾಡ್ತಾರೋ ಆಟೋಮೆಟಿಕ್ ಈಸನೆ ಕಮ್ಯುನಲ್. ಇಷ್ಟಕ್ಕೆ ಲಿಮಿಟೆಡ್ ಆಗ್ಬಿಟ್ಟಿದೆ. ಆದರೆ ನಾವು ತಿಳ್ಕೋಬೇಕಾಗತ್ತೆ. ನೀವುಗಳು ಈಗ SSF ಸಂಘಟನೆ ಅಂತ ಒಂದು ಬಂದಾಗ ಸಾಧಾರಣವಾಗಿ ಅನ್ಯ ಧರ್ಮರಿಗೆ ಅದು ಹೇಗೆ ತಿಳಿಯುತ್ತೆ ಅಂತ ಹೇಳಿದ್ರೆ ಇದೊಂದು ಧಾರ್ಮಿಕ ಸಂಘಟನೆ ಅಂತ. ಆದ್ರೆ ಅದ್ರ ಒಳ ಹೊಕ್ಕಾಗ ನಿಮಗೆ ಗೊತ್ತಾಗತ್ತೆ SSF ಬರೇ ಧಾರ್ಮಿಕ ಸಂಘಟನೆ ಅಲ್ಲ, ಒಂದು ಸಾಮಾಜಿಕ, ಶೈಕ್ಷಣಿಕ. ನಾನು ಯಾಕೆ ನಿಮ್ಮನ್ನ ಸೈನಿಕರು ಅಂತ ಹೇಳಿದೆ ಅಂತ ಹೇಳಿದ್ರೆ, ದೇಶ ಕಾಯಿಯಲ್ಲಿ ಹೇಗೆ ಸೈನಿಕರು ನಮ್ಮನ್ನ ಕಾಯ್ತಾ ಇರ್ತಾರೋ, ಈ ದೇಶದ ಒಳಗಿರುವಂತಹ ಹಿತಶತ್ರುಗಳಿಂದ ನಮ್ಮ ಈ ದೇಶವನ್ನ ಕಾಯಬೇಕಾದ್ರೆ ನಿಮ್ಮಂಥವ್ರು ಅತಿ ಮುಖ್ಯ. ಯಾಕಂದ್ರೆ ಜ್ಞಾನ, ನಮಗೆ ಜ್ಞಾನ ತುಂಬಾ ಇಂಪಾರ್ಟೆಂಟ್. ನಮಗೆ ತಿಳುವಳಿಕೆ ಇಲ್ಲ. ಈಗ ಹನೀಫ್ರವ್ರು ಹೇಳಿದ್ರು, ನಮ್ಮ ಮುಸ್ಲಿಮರ ರಾಜಕೀಯ ಪರಿಸ್ಥಿತಿ ಕೊನೆಗೆ ಬಂದು ನಿಲ್ಲೋದು ರಾಜಕೀಯದಲ್ಲೇ. ನಮ್ಮನ್ನ ತುಳಿಯಕ್ಕೆ ಪ್ರಯತ್ನ ಪಡುವಂತ ಕೊನೆಯ ಅಸ್ತ್ರ ರಾಜಕೀಯ, ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ಪಾರ್ಟಿ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರ ಮಾಡಿದಂತ CM ಸಿದ್ದರಾಮಯ್ಯ ಅವರು ಅಧಿಕಾರ ಕಳ್ಕೋತಾರೆ. ಅಧಿಕಾರವನ್ನ ಕಳ್ಕೊಳ್ಳುವಂಥದ್ದವರು ಕೆಲಸ ಮಾಡಿಲ್ಲ ಅಂತೋ, ಅಥವಾ ಜನರಿಗೆ ರೀಚ್ ಆಗಿಲ್ಲ ಅಂತೋ, ಅಥವಾ ಅಭಿವೃದ್ಧಿ ಮಾಡಿಲ್ಲ ಅನ್ನೋದಂಥದ್ದಲ್ಲ. ಸಿದ್ದರಾಮಯ್ಯನವರು ಮುಸ್ಲಿಂ ಪರ. ಇದನ್ನ ಯೋಚನೆ ಮಾಡ್ಕೋಬೇಕು. ಹಾಗಾದ್ರೆ ನಾವು ಎಲ್ಲಿ ರೀಚ್ ಆಗ್ತಾ ಇದ್ದೀವಿ, ಹೇಗೆ ರೀಚ್ ಆಗ್ತಾ ಇದ್ದೀವಿ, ನಮ್ಮನ್ನ ಈ ದೇಶದಲ್ಲಿ ಯಾವ ರೀತಿ ಬಿಂಬಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದನ್ನ ಹೇಗೆ ಉತ್ತರ ಕೊಡಬಹುದು. ರಾಜಕೀಯ ಅನ್ನುವಂಥದ್ದು ನಿಮ್ಗೆ ಎಲ್ಲರಿಗೂ ಜ್ಞಾನಗಳು ಬೇಕೇ ಬೇಕು. ಧಾರ್ಮಿಕ ಶಿಕ್ಷಣ, ಅದ್ರ ಜೊತೆಯಲ್ಲಿ ರಾಜಕೀಯ ಶಿಕ್ಷಣ ನಿಮ್ಮಲ್ಲಿ ಎಲ್ಲಿಯ ತನಕ ಇರೋದಿಲ್ವೋ, ನಾವು ಸುಮ್ಮನೆ ಹೋಗ್ತೀವಿ, ಓದ್ತೀವಿ, ಬರ್ತೀವಿ. ಅವ್ರು ಹೇಳಿದಾಗೆ 90 ಲಕ್ಷ ಮುಸ್ಲಿಮರಲ್ಲಿ ನಮಗೆ ಸಿಕ್ಕಿರುವಂತಹ 6-7 ಜನ MLA ಆಗ್ಬಿಡ್ತಾರೆ, MP ಯಾರು ಇರೋದಿಲ್ಲ. ಇದ್ದವರನ್ನು ಸಹ ಮತ್ತೆ ಪುನಃ ಹೆದರಿಸುವಂತ ಕೆಲಸ ಆಗುತ್ತೆ. ಕಾರಣ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮಗೆ ರೀಸೆಂಟ್ ಆಗಿ ನಮ್ಮ ನಾಯಕರು ಗುಲಾಮ್ ನಬಿ ಆಜಾದ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಮಧ್ಯಪ್ರದೇಶ, ಗುಜರಾತ್ನ ಎಲೆಕ್ಷನ್ ಸಮಯದಲ್ಲಿ. ಮೊದಲು ಎಲ್ಲಾ ಕಡೆ ನನ್ನನ್ನು ಕರೀತಾ ಇದ್ರು ಕ್ಯಾನ್ವಾಸ್ ಮಾಡ್ಲಿಕ್ಕೆ, ಇವತ್ತು ಕರೀತಾ ಇಲ್ಲ. ಕಾರಣ ನಾನೇನಾದ್ರೂ ಅಲ್ಲಿಗೆ ಹೋಗ್ಬಿಟ್ರೆ ಅವ್ರಿಗೆ ಸಿಗ್ಬೋದಂತ ಓಟ್ಗಳು ಕಡಿಮೆ ಆಗ್ಬಿಡತ್ತೆ ಅನ್ನೋ ಭಯ. ಹಾಗಾದ್ರೆ ಇದನ್ನ ಬಿಂಬಿಸ್ತಾ ಇರೋರು ಯಾರು, ಹೇಗೆ ಬಿಂಬಿಸ್ತಾ ಇದ್ದಾರೆ? ಸಂವಿಧಾನದಲ್ಲಿ ನಮಗೆ ಕೊಟ್ಟಂತ ಹಕ್ಕನ್ನ ನಾವೇ ಬಳಸ್ಕೊಳ್ಳೋದ್ರಲ್ಲಿ ನಾವು ಫೈಲಿಯರ್ ಆಗ್ತಾ ಇರುವಂತದ್ದು. ಇಂಥ ತುಂಬಾ ವಿಷಯಗಳು. ಈಗ ನಾನು ಶಾಫಿ ಸೌದಿ ಅವರ ಹೆಸರನ್ನು ಹೇಳಕ್ ಇಷ್ಟಪಡ್ತೀನಿ, ಯಾಕಂದ್ರೆ ತುಂಬಾ ಡಿಬೇಟ್ಗಳಲ್ಲಿ ನಾನು ಶಾಫಿ ಸೌದಿ ಅವರನ್ನು ನೋಡ್ತೀನಿ. ಕನ್ನಡವನ್ನ ಚೆನ್ನಾಗಿ ಬಲ್ಲವರು, ಶರೀಯತ್ತನ್ನ ಸರಿಯಾಗಿ ಮೀಡಿಯಾದ ಎದುರುಗಡೆ ಎದೆ ಬಿಚ್ಚಿ ಹೇಳಬಲ್ಲಂತ ಧೈರ್ಯವಂತ. ಯಾಕೆ ಹೇಳ್ತೀನಿ, ಇವತ್ತು ಭಾರತ ದೇಶದಲ್ಲಿ ಬರೀ ಒಂದು ರಾಜಕೀಯ ಪಕ್ಷನ ಅಥವಾ ಯಾವುದೋ ಒಂದು ಸಂಘಟನೆ ಮಾತ್ರ ಮುಸ್ಲಿಮರನ್ನು ತುಳಿಯಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ಈ ದೇಶದ 4ನೇ ಅಂಗವಾಗಿರುವಂತಹ ಮಾಧ್ಯಮ ಸಹ ಮುಸ್ಲಿಮರನ್ನ ನೋಡುವಂತಹ ರೀತಿ ವಿಭಿನ್ನವಾಗ್ತಾ ಇದೆ.
ಅದಕ್ಕೆ ರೀಸೆಂಟ್ ಆಗಿ ನಡೆದಂತಹ ಮಹಾನ್ ಸಂಪಾದಕರ ಸ್ಟೇಟ್ಮೆಂಟ್ ನಿಮ್ಗೆ ಗೊತ್ತಿರಬಹುದು. ಯಾಕಂದ್ರೆ ಅವರ TRP ಈಗ ರಾಜಕೀಯ ಪಕ್ಷಕ್ಕೆ ಅವರಿಗೆ ವೋಟ್ ಸಿಗಬೇಕು ಅಂತ ಹೇಳಿದ್ರೆ ಮುಸ್ಲಿಂ ಕಡೆ ಕೈ ತೋರಿಸಬೇಕು. ಈಗ ಮಾಧ್ಯಮದವರಿಗೆ ಅವರ TRP ಜಾಸ್ತಿ ಆಗಬೇಕು. ಯಾವುದೇ ಸಂಬಂಧ ಇಲ್ಲದ್ರು ಎಲ್ಲಿಂದೋ ಎತ್ತು ಬಂದ್ಬಿಟ್ಟು ಡೈರೆಕ್ಟ್ ಆಗಿ ನಮ್ಮ ಮುತ್ತು ನಬಿ ಅವರ ಮಾತನ್ನ ಹೇಳ್ತಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ತಲಾಕ್ ಬಗ್ಗೆ ತಲಾಕ್ ಇರ್ಬೋದು, ಅವ್ರು ಹೇಳಿದಾಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ಬೋದು. ಆದ್ರೆ ಮೀಡಿಯಾದಲ್ಲಿ ಕೂತ್ಕೊಂಡು ಮಾತಾಡ್ತದೆ ಸಂದರ್ಭದಲ್ಲಿ ಅನಿಷ್ಟ ಪದ್ಧತಿ, ಆ ಪದ್ಧತಿ, ಈ ಪದ್ಧತಿ, ಅಲ್ಲಿ ಅಷ್ಟೊಂದು ಎಲ್ಲ ಸೇರ್ಕೊಂಡು ಶಾಫಿ ಸಹೋದರ ಮೇಲೆ ಎರಗಿ ಬಿದ್ದಾಗಲೂ ಸಹ ಶಾಫಿ ಸೈದಿಯವರು ಯಾವತ್ತು ಶರೀಯತ್ನಲ್ಲಿ ಏನು ಹೇಳಬೇಕು ಅದನ್ನ ಹೇಳ್ಬಿಟ್ಟೆ ಬಂದಿದ್ದಾರೆ ಅಲ್ಲಿಗೆ. ಅದು SSF ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸೌಹಾರ್ದವಾಗಿ ನಾವು ಎಲ್ಲರೊಂದಿಗೂ ಬೆಳಿತೀವಿ. ಸ್ವಧರ್ಮ ನಿಷ್ಠೆ, ಪರಧರ್ಮ ಸಹಿಷ್ಣುತೆಯನ್ನು ಹೇಳ್ಕೊಟ್ಟಂತಹ SSFನ ಮೂಲ ತಿರುಳನ್ನ ನಾವು ಹೇಳಬೇಕಾಗಿದೆ. ನಮ್ಮ ಶರೀಯತನ್ನ ನಾವು ಬಿಟ್ಟುಕೊಡೋದಿಲ್ಲ, ಆದ್ರೆ ನಾವು ಯಾವುದೇ ಕಾರಣಕ್ಕೂ ಇನ್ನೊಬ್ಬರನ್ನು ದ್ವೇಷಿಸುವುದೂ ಇಲ್ಲ. ನನ್ನ ಮುತ್ತು ನಬಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಹೇಳ್ಕೊಟ್ಟಿರುವಂಥದ್ದು ಪ್ರೀತಿ ಮಾಡಕ್ಕೆ, ಇನ್ನೊಬ್ಬರನ್ನ ಪ್ರೀತಿ ಮಾಡಕ್ಕೆ. ಯಾರೋ ಮೊನ್ನೆ ಫೇಸ್ಬುಕ್ ಅಲ್ಲಿ ಮೊನ್ನೆ ನಿಧಾನದಂತಹ ಸ್ವಾಮೀಜಿ ಶಿವಕುಮಾರ್ ಸ್ವಾಮೀಜಿ ಅವರಿಗೆ ನಾನೊಂದು ಶ್ರದ್ಧಾಂಜಲಿ ಸಲ್ಲಿಸಿದಾಗ ನನ್ನ ಮುಸ್ಲಿಂ ಸಹೋದರ ಕೇಳಿದ್ರು, ಇದು ಇಸ್ಲಾಮಿನಲ್ಲಿ ಇದೆಯಾ ಅಂತ. ಆವಾಗ ಹೇಳಿದ್ದು ಅದನ್ನೇ, ಇಸ್ಲಾಮಿನಲ್ಲಿ ಒಬ್ಬ ನಾನ್ ಮುಸ್ಲಿಂನ ಶವವನ್ನು ಎತ್ಕೊಂಡು ಹೋಗ್ಬೇಕಾದ್ರೆ ಎದ್ದು ನಿಂತು ಗೌರವ ಕೊಟ್ಟಂತವರು ನಮ್ಮ ಪ್ರವಾದಿ. ಅಂತವರ ಅನುಯಾಯಿಗಳು ನಾವು. ಇಲ್ಲದೆ ಇರೋದನ್ನ ಅಪಪ್ರಚಾರ ಮಾಡಬೇಡಿ, ನಮಗೆ ನಾವೇ ಕಪ್ಪು ಚುಕ್ಕಿಗಳನ್ನ ಕೊಟ್ಕೋಬೇಡಿ. ಇಸ್ಲಾಮಿನ ನಿಜವಾದ ತತ್ವ ಸಿದ್ಧಾಂತವನ್ನ ಜನರಿಗೆ ತಲುಪಿಸಿ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡಬಹುದು, ಎಲ್ಲಾ ಹಜ್ರತ್ಗಳು, ಎಲ್ಲಾ ಮೂಲಗಳು ಅವರು ಶ್ಲೋಕವನ್ನ, ಉಪನಿಷತ್ಗಳನ್ನ ಕಂಠಪಾಠ ಮಾಡಿಬಿಟ್ಟು ನಿಮಗೆ ಅರ್ಥ ಇಡುವಂತ ಶಕ್ತಿ ನಮ್ಮ ಗುರುಗಳಿಗಿದೆ ಇವತ್ತು. ಅದು ಬೇಕಾಗಿದೆ. ಭಗವದ್ಗೀತೆಯಲ್ಲಿ ಹೇಳ್ಬೋದಂತಹ ವಸುದೈವ ಕುಟುಂಬಕಂ, ಹೌದು ನಾವು ಅದನ್ನೇ ಹೇಳ್ತಾ ಇದ್ದೀವಿ. ಆದ್ರೆ ಬರೀ ಎಲ್ಲಿ ವಸುದೈವ ಕುಟುಂಬಕನ್ನ ಇವತ್ತು ಭಾರತ ದೇಶದಲ್ಲಿ ಯಾರು ಫಾಲೋ ಮಾಡ್ತಾ ಇದ್ದೀರಾ? ಎಲ್ಲಿ ತುಳಿಯಕ್ಕಾಗತ್ತೆ ಅಲ್ಲೆಲ್ಲಿ ತುಳಿತಾನೆ ಇದ್ದೀರಾ. ನಾನು ಹೇಳುವಂಥದ್ದು, ನಾವು ನಿಮ್ಮ ಧರ್ಮದಲ್ಲಿ, ಬೇರೆ ಅನ್ಯ ಧರ್ಮದ ಯಾವುದೇ ಧರ್ಮದಾಗಲಿ ಒಳ್ಳೆದನ್ನ ಹೇಳಿ ಎತ್ತುಬಿಟ್ಟು ಹೇಳ್ತಾ ಇದ್ದೀವಿ. ಆ ಧರ್ಮದಲ್ಲಿರುವ ಒಳ್ಳೆದನ್ನ ಎತ್ತುಬಿಟ್ಟು ನಿಮಗೆ ಹೇಳ್ತಾ ಇದ್ದೀವಿ. ಅದೇ ತರಹ ನೀವು ಕುರುಬರನ್ನ ಎಲ್ಲರಿಗೂ ತಿಳಿಯಪಡಿಸಬೇಕು. ನಮ್ಮ ಪ್ರವಾದಿಯವರ ಜೀವನ ಚರಿತ್ರೆಯನ್ನ ಪ್ರತಿಯೊಬ್ಬರು, ಇರ್ರೆಸ್ಪೆಕ್ಟಿವ್ ಆಫ್ ದ ರಿಲಿಜನ್, ಪ್ರತಿಯೊಬ್ಬರಿಗೂ ತಲುಪಿಸುವಂತ ಕೆಲಸ ಮಾಡಿದಾಗಲೇ ಮಾತ್ರ ಇಸ್ಲಾಂ ಅಂದ್ರೆ ಏನು, ಮುಸ್ಲಿಮ್ಸ್ ಅಂದ್ರೆ ಏನು ಅಂತ ಎಲ್ಲರಿಗೂ ತಿಳಿಯುತ್ತೆ. ಆವಾಗ ಈ ಜಾತ್ಯಾತೀತ ಅನ್ನುವಂಥದ್ದು ಆಟೋಮೆಟಿಕ್ ಆಗಿ ಎಲ್ಲರೂ ಸೇರ್ಕೊಂಡು ಬರುತ್ತೆ. ಸಮಯದ ಅಭಾವವಿದೆ, ಖಂಡಿತವಾಗ್ಲೂ ಇಲ್ಲಿಗೆ ಮುಗಿಸ್ತೀನಿ. ಯಾಕಂದ್ರೆ ನನಗೆ ಹೇಳೋದು ತುಂಬಾ ಇದೆ. ಟಿಪ್ಪು ಸುಲ್ತಾನರ ಬಗ್ಗೆ ಮಾತಾಡಿದಂಥ ವಿಷಯ ಆಗಿರ್ಬೋದು, ತುಂಬಾ ವಿಷಯಗಳಿದ್ದಾವೆ, ಆದರೆ ಮಾತಾಡೋಕ್ಕೆ ಸಮಯ ಇಲ್ಲ. ಮತ್ತೊಮ್ಮೆ ಭಾರತ ದೇಶದಲ್ಲಿ ಎಲ್ಲರೂ ನೆಮ್ಮದಿ ಶಾಂತಿಯಿಂದ ಬಾಳುವಂತಹ ದೇಶ ನಮ್ಮದು ಆಗಲಿ ಅಂತ ಹೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.